ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಮಸ್ಕಾರ, ಉಪ್ಪೆ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಇಬ್ರಾಹಿಂ. ಭಾಲ್ಕಿ ತಾಲೂಕಿನ ರಾಜ್ಯ ಸಚಿವರಾಗಿ ಮತ್ತೊಮ್ಮೆ ಅಧಿಕಾರವನ್ನು ಸ್ವೀಕರಿಸಿದರು. ಈ ಹಿನ್ನೆಲೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ನಿಟ್ಟೂರು ಬಿ ಗ್ರಾಮಸ್ಥರು ಬೀದರ್ ಹುಮನಾಬಾದ್ ಬೈಪಾಸ್ ರಸ್ತೆಯ ಬಳಿ ಸೇರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅವರ ಮುಂದಿನ ಕಾರ್ಯಾವಧಿ ಯಶಸ್ಸನ್ನು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರಾದ ತುಕಾರಾಮ್ ದೊಡ್ಡಿ, ಬಾಲಾಜಿ ಪಾಟೀಲ್, ದೇವಿದಾಸ್ ಪಾಟೀಲ್, ಸತೀಶ್ ಪಾಟೀಲ್, ರಾಜು ಪಾಟೀಲ್, ಚಂದ್ರಕಾಂತ್ ಮಾನ್ಕರಿ, ಬಾಬುರಾವ್ ಪಾಟೀಲ್, ಪ್ರಭು ಪಾಟೀಲ್, ಬಸವರಾಜ್ ಕರೆಪ್ಪನವರ್, ನಾಮದೇವ್ ಪಾಟೀಲ್, ಲಕ್ಷ್ಮಣ್ ದೋಡಿ ಸೇರಿದಂತೆ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಹಾರೈಕೆ ಇತ್ತು. ನೀವೆಲ್ಲ ಬಹಳಷ್ಟು ಜನ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಬೇಡ್ಕೊಂಡಿರಿ. ಇವತ್ತು ನಾನು ಮತ್ತೆ ಮಂತ್ರಿ ಆಗಬೇಕು ಅಂತ ಹೇಳಿ ಇವತ್ತೆಲ್ಲ ಹಿರಿಯರ, ನಮ್ಮ ತಂದೆಯವರ ಎಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದೇನೆ. ಅರಣ್ಯ ಇಲಾಖೆ ಇತ್ತು. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೇನೆ. ನಿಮ್ಗೆ ಗೊತ್ತಿದೆ, ನಮ್ಮ ಭಾಗದಲ್ಲಿ ಅರಣ್ಯ ಭಾಳ ಕಡಿಮೆ ಇದೆ. ಆ ಭಾಗದಲ್ಲೆಲ್ಲ ಭಾಳಷ್ಟು ಒತ್ತುವರಿ ತೆರವು ಮಾಡಿದ್ದೇವೆ. ಇವತ್ತೇನು ಮರ ಗಿಡ ಬೆಳೆಸಿದ್ದೇವೆ, ಭಾಳ ಕೆಲಸ ಕಾರ್ಯ ಮಾಡಿದ್ದೇವೆ. ಈಗ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಂದಿದೆ. ಅದು ನಿಮ್ಮದೇ ಇಲಾಖೆ, ಅದು ಗ್ರಾಮೀಣ ಇಲಾಖೆ ಇದೆ. ಮತ್ತು ಹೀಗಾಗಿ ಈ ಗ್ರಾಮಗಳಲ್ಲಿ ಶುದ್ಧ ಕುಡಿಯ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಕಸ ವಿಲೇವಾರಿ ಮಾಡುವಂಥದ್ದು, ಉದ್ಯೋಗ ಖಾತ್ರಿ ಈಗೇನಿದೆ, ಕೂಲಿ ಕೊಡುವಂಥದ್ದು, ಆಸ್ತಿ ನಿರ್ಮಾಣ ಮಾಡುವಂಥದ್ದು, ನಿಮಗೆಲ್ಲ ಉದ್ಯೋಗ ಕೊಡುವಂಥದ್ದು, ಅದೆಲ್ಲ ಮಾತ್ರವಾದಂಥ ಜವಾಬ್ದಾರಿ ಇದೆ. ಕೆಲಸ ಭಾಳ ಇದೆ. ಈಗ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮೀಣ ರೋಡ್ ಅವ, ನಿಮ್ಮ ಹೊಲ ಬಿಲ ಏನವ, ಅವೆಲ್ಲ ರೋಡ್ಗಳು ಒಂದೇ ಸಲ ಮಾಡಿಬಿಡ್ತೇನೆ ಎಲ್ಲ ಕಡೆ. ಭಾಳ ಜನ ಆಯ್ತು. ಮತ್ತೇನಾಯ್ತು ಹೇಳ್ರಿ ನಿಮ್ಮ ಕಡೆ.